ಎಲ್ಲರಿಗೂ ನಮಸ್ಕಾರ. SSLC ಫಲಿತಾಂಶ ಉತ್ತಮಪಡಿಸುವ ಸಂಬಂಧ ನಮ್ಮ ಕಚೇರಿಯಿಂದ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿನೂತನವಾಗಿ ಕಳೆದ 2 ವರ್ಷಗಳಿಂದ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮದ್ದೂರು ತಾಲೂಕಿನ ಯೂಟ್ಯೂಬ್ ಚಾನಲ್ ಬಳಸಿಕೊಂಡು SSLC ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಪ್ರಕಾರ ಎಲ್ಲ 6 ವಿಷಯಗಳ ಬಗ್ಗೆ ನುರಿತ ಸಂಪನ್ಮೂಲ ಶಿಕ್ಷಕರಿಂದ ಮಕ್ಕಳಿಗೆ ಅನುಕೂಲವಾಗುವಂತೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡ್ತಕ್ಕಂಥದ್ದು, ಅದಕ್ಕೆ ಪರಿಹಾರವನ್ನು ನೀಡುವುದು ಮತ್ತು ವಿಶೇಷ ಪ್ಯಾಕೇಜ್ ಕಾರ್ಯಕ್ರಮಗಳನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ವೇಳಾಪಟ್ಟಿಯನ್ನು ಉಳಿದ ಪರೀಕ್ಷೆ ಬರುವ ದಿನಗಳಿಗೆ ಲೆಕ್ಕ ಹಾಕಿಕೊಂಡು ಪ್ರತಿ ವಾರವೂ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದೇ 8ನೇ ತಾರೀಕಿಂದ ಇಂಗ್ಲಿಷ್ ಭಾಷೆಯಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸರ್ಕಾರಿ, ಅನುದಾನಿತ, ಅನುದಾನ ರಹಿತ, ವಸತಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಏನು ಯೂಟ್ಯೂಬ್ ನಮ್ಮ ಸ್ಟುಡಿಯೋದಿಂದ ಬರ್ತಕ್ಕಂಥ ಈ ವಿಶೇಷ ಪ್ರಶ್ನೆ ಪತ್ರಿಕೆ ಕಾರ್ಯಕ್ರಮಗಳನ್ನು ನಾವು ಬಿತ್ತರಪಡಿಸ್ತೇವೆ. ಅದನ್ನು ನಿಮ್ಮ ಸ್ಕೂಲ್ ಲೆವೆಲ್ನಲ್ಲಿ ಎಲ್ಲ ಟೀಚರ್ಸ್, ಸಂಬಂಧಪಟ್ಟ ಸಬ್ಜೆಕ್ಟ್ ಟೀಚರ್ಸು, ಎಲ್ಲ SSLC ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಕಡ್ಡಾಯವಾಗಿ ಅದನ್ನು ನೋಡುವ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ TV ಇರ್ಬೋದು, ಪ್ರಾಜೆಕ್ಟರ್ ಇರ್ಬೋದು, ಅಥವಾ ಇನ್ನಿತರೆ ವೀಕ್ಷಣೆ ಮಾಡುವಂತಹ ಒಂದು ಅವಕಾಶವನ್ನು ನಿಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೊಳ್ಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಹಿಂದೆ ಇದೇ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನಾವು ನೀಡಿದ್ದೇವೆ. ಅದರಿಂದ ನಮಗೆ ತಾಲೂಕಿಗೆ ಒಳ್ಳೆ ಉತ್ತಮ ಫಲಿತಾಂಶ ನಮಗೆ ಬಂದಿದೆ. ಈ ವರ್ಷನೂ ಕೂಡ ಅದೇ ಒಂದು ಆಸೆಯನ್ನು ಇಟ್ಕೊಂಡು ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನುರಿತ ಸಂಪನ್ಮೂಲ ಶಿಕ್ಷಕರಿಂದ ನಾವು ಈ ಒಂದು ಸ್ಟುಡಿಯೋ ಮುಖಾಂತರ ಯೂಟ್ಯೂಬ್ ಚಾನಲನ್ನು ಬಳಸ್ಕೊಂಡು ನಾವು SSLC ಮಕ್ಕಳ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ತಾಲೂಕಿನಲ್ಲಿ ವಿನೂತನ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಸ್ಥಳೀಯ ಕ್ಷೇತ್ರದ ಶಾಸಕರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಕೂಡ ಒಪ್ಪಿರುತ್ತಾರೆ. ಅವರು ಸಮಯ ದೊರೆತ ತಕ್ಷಣ ನಿಮಗೆ ಅದೊಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಎಲ್ಲರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ SSLC ಮಕ್ಕಳ ಒಂದು ಕಾರ್ಯಕ್ರಮವನ್ನು ಯಾರೂ ಕೂಡ ಮಿಸ್ ಮಾಡದೇ, ಉದಾಸೀನ ಮಾಡದೆ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ನೀವು ವೀಕ್ಷಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ತಾಲೂಕು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಾವು ಕೋರ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ECOಗಳು ಮತ್ತು ಈ ಒಂದು ಸ್ಟುಡಿಯೋ ಒಂದು ವ್ಯವಸ್ಥೆಯನ್ನು ನಮ್ಮ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮಾದನಾಯಕನಹಳ್ಳಿ ಶಾಲೆಯ ಕುಮಾರ್ರವರು ಈ ಒಂದು ಎಲ್ಲ ತಂತ್ರಗಾರಿಕೆಯನ್ನು ಅವರು ಅಳವಡಿಸಿ ಈ ನಮ್ಮ ಒಂದು SSLC ರಿಸಲ್ಟ್ಗೆ ಅವರು ಕೂಡ ಸಹಕಾರಿಯಾಗಿ ನಿಂತಿದ್ದಾರೆ. ಇದೆಲ್ಲದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು. ಫಲಿತಾಂಶ ಉತ್ತಮಪಡಿಸಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ವಿಭಾಗದ ಎಲ್ಲ ಥರದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಂದರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು, ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ಎಲ್ಲ ಸ್ತರದ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು, ಮತ್ತು ನಮ್ಮ NGO ಸಂಘದ ಎಲ್ಲ ಸದಸ್ಯರುಗಳು ಈ ಒಂದು SSLC ಫಲಿತಾಂಶ ಉತ್ತಮಪಡಿಸುವ ಸಂಬಂಧ
ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಅಭಿಯಾನಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ನೀವು ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೋರ್ಕೊಳ್ತೇನೆ. ಹಾಗೂ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, CRPಗಳು, BRPಗಳು, ECOಗಳು, DIERTಗಳು, ಅಕ್ಷರ ದಾಸೋಹ ಕಾರ್ಯಕ್ರಮದ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಲು ಕೋರಿದೆ. ಯಾರೂ ಕೂಡ ಇದನ್ನ ಉದಾಸೀನ ಮಾಡದೆ ಎಲ್ಲರೂ ಕೂಡ ನಿಮ್ಮ ಸ್ಕೂಲ್ ಲೆವೆಲ್ನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿಯೊಬ್ಬರು ಕೂಡ ನೀವೇನು ನಾವು ಇಲ್ಲಿ ಬಿತ್ತರಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಬೇಕು. ಪ್ರತಿಯೊಬ್ಬರದ್ದು ಕೂಡ ನಾವು ಪರಿಶೀಲಿಸ್ತಿದ್ದೀವಿ. ಇದು ಇನ್ನು ಉಳಿದಿರೋದು ಪರೀಕ್ಷೆ ದಿನಗಳು ತುಂಬಾ ಕಡಿಮೆ ಇದೆ. ಮಕ್ಕಳಿಗೆ ನಾವು ಇಂದಿನಿಂದ ಒಳ್ಳೆ ತರಬೇತಿಯನ್ನು ಕೊಟ್ಟರೆ ಇನ್ನು ಒಳ್ಳೆ ಫಲಿತಾಂಶವನ್ನ, ಏನು ಕಳೆದ 18 ವರ್ಷಗಳಿಂದ ನಾವು ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದ್ದೀವಿ, ಅದನ್ನು ಉಳಿಸ್ಕೊಳ್ಬಹುದು ಅಂತಕ್ಕಂಥ ಅಭಿಲಾಷೆಯೊಂದಿಗೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ. ಮತ್ತೆ ಕಾರ್ಯಕ್ರಮ ಬಿತ್ತರ ಆದ್ಮೇಲೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೆ ಇದನ್ನ ನೀವು ಸೇವ್ ಆಗಿರ್ತದೆ, ಅದನ್ನ ನಾವು ವೀಕ್ಷಣೆ ಮಾಡಬಹುದು. ಕಳೆದ ವರ್ಷ ಸುಮಾರು ಇದನ್ನ ಎಕ್ಸಾಮ್ ನಡೆಯುವವರೆಗೆ ಸುಮಾರು ಪ್ರತಿದಿನ 5,000 to 6,000 ಮಕ್ಕಳು ವೀಕ್ಷಣೆ ಮಾಡಿರ್ತಕ್ಕಂಥ ದಾಖಲೆಯನ್ನು ಕೂಡ ಇದೆ. ಈ ಸಲ ಕೂಡ ಆ ರೀತಿ ಆಗಬೇಕು. ಮಕ್ಕಳಿಗೆ ಇದರ ಸದುಪಯೋಗವನ್ನು ನೀಡಿ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC ಅವರು ಎಲ್ಲರೂ ಕೂಡ ಸಹಕರಿಸಬೇಕು, ಮಕ್ಕಳೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಇಲಾಖಾ ಪರವಾಗಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹಾರೈಸ್ತಾ ಈ ಯೂಟ್ಯೂಬ್ ಚಾನಲನ್ನು ನಾವು ಇದೇ 8ನೇ ತಾರೀಕಿಂದ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಈಗಾಗಲೇ ವೇಳಾಪಟ್ಟಿ ಸಿದ್ಧವಾಗಿದೆ. ಅದರ ಮಾರ್ಗಸೂಚಿಯನ್ನು ಕೂಡ ನಿಮಗೆ ನಾವು ನೀಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಪ್ರೌಢಶಾಲಾ ವಿಭಾಗಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘ ಸಂಸ್ಥೆಯವರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.